ಬಹಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ನಾವು ಇವತ್ತಿದ್ದೀವಿ. ಯಾಕಂದ್ರೆ ನಂಬರ್ಗಳು ಆ ರೀತಿಯ ಅಂತ ಸಿಚುವೇಶನ್ ಅನ್ನ ತಂದಿವೆ. ಸದ್ಯಕ್ಕೆ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಈಗ ಕಸರತ್ತು ಜೋರಾಗಿದೆ. ದೆಹಲಿ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮಾಚರಣೆ ಒಂದ್ ಕಡೆ, ಬಿಜೆಪಿ ಕಾಂಗ್ರೆಸ್ ನಾಯಕರಿಂದ ಇನ್ನೊಂದ್ ಕಡೆ ಸರಣಿ ಮೀಟಿಂಗ್ ಆಗ್ತಿದೆ. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿ ವ್ಯತ್ಯಾಸಗಳಾಗುತ್ತೆ. ಜೆ.ಪಿ. ನಡ್ಡಾ ನಿವಾಸದಲ್ಲಿ ಅಮಿತ್ ಶಾ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಅಮಿತ್ ಶಾ, ಜೆ.ಪಿ. ನಡ್ಡಾ, ರಾಜನಾಥ್ ಸಿಂಗ್ ಎಲ್ಲರೂ ಕೂಡ ಈಗ ಚರ್ಚೆಯಲ್ಲಿದ್ದಾರೆ. ಇತ್ತ ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿ ಕೂಡ ಮಾತುಕತೆ ನಡೀತಿದೆ. ಯಾಕಂದ್ರೆ ನಿನ್ನೆವರೆಗೂ ಕೂಡ ಬಿಜೆಪಿ ಒಂದು ಓವರ್ವೆಲ್ಮಿಂಗ್ ಆದಂತಹ ವಿಕ್ಟರಿಯನ್ನ ಪಡೆದುಕೊಳ್ಳುತ್ತೆ, ಒನ್ ಸೈಡ್ ಗೇಮ್ ಆಗುತ್ತೆ ಅನ್ನೋ ರೀತಿಯಾಗಿತ್ತು ಇದು. ಆದ್ರೆ ಈಗ ಚಿತ್ರಣ ಬದಲಾಗಿದೆ. ಪ್ರಿಯಾಂಕಾ ಗಾಂಧಿ ನಿವಾಸದಲ್ಲೂ ಕೂಡ ಸುದೀರ್ಘವಾದಂತಹ ಚರ್ಚೆ ನಡೀತಾ ಇದೆ. ಸೋನಿಯಾ, ರಾಹುಲ್, ಪ್ರಿಯಾಂಕಾ ಮಾತುಕತೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ NDA ಮೈತ್ರಿಕೂಟಕ್ಕೂ ಕೂಡ ಗೊತ್ತಿದೆ, ಅಲ್ಲಿ ಹಳೆಯ ಸ್ನೇಹಿತರಿರೋದು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಂಥವ್ರು ಹಿಂದೆ. ಅದಾದ್ಮೇಲೆ ಕೆಲವೊಂದಷ್ಟು ಮನಸ್ತಾಪಗಳಾಯ್ತು, ಬೇರೆ ಬೇರೆ ಡಿಫರೆನ್ಸಸ್ ಬಂತು. ದೆಹಲಿ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮಾಚರಣೆ ನಡೀತಿದೆ. ಯಾಕಂದ್ರೆ ಅವರಿಗೆ ಸರ್ಕಾರ ರಚನೆ ಮಾಡುವಷ್ಟು ಈಗ ಮುನ್ನಡೆ ಸಿಕ್ಕಿದೆ, 295. ಸೊ ಆ ಕಾರಣಕ್ಕೆ. ಆದ್ರೆ ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನ್ ಬದಲಾವಣೆ ಆಗುತ್ತೆ, ಯಾರು ಯಾರಿಗೆ ಶಾಕ್ ಕೊಡ್ತಾರೆ ಅದನ್ನು ಹೇಳೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ಪರಿಸ್ಥಿತಿ. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಮಾತುಕತೆ ನಡೀತಾ ಇದೆ. ಅಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಖರ್ಗೆ ನಿವಾಸಕ್ಕೆ ಜಯರಾಮ್ ರಮೇಶ್ ಆಗಮನ. ಯಾಕಂದ್ರೆ NDA ಮೈತ್ರಿಕೂಟದ ನಾಯಕರುಗಳು ಟೆನಿ ಕಾಸ್ಟ್ ಮೋದಿ ಅವ್ರನ್ನ ಆ ಕುರ್ಚಿಯಿಂದ ದೂರ ಇಡೋದಾದ್ರೆ ಯಾವ ಹಂತಕ್ಕೂ ಕೂಡ ಸದ್ಯಕ್ಕೆ ಹೋಗುವಂತ ಪ್ರಯತ್ನ ಮಾಡಬಹುದು. ಅಂದ್ರೆ ಪೊಲಿಟಿಕಲಿ ಏನೇನು ಸಾಧ್ಯತೆ ಇದೆ, ಏನೇನು ಚಾನ್ಸಸ್ ಇದೆ, ಅದೆಲ್ಲವನ್ನೂ ಕೂಡ ಪ್ರಯತ್ನ ಪಡುವಂಥದ್ದು ಆಗ್ತಾ ಇದೆ. ಸಂಜೆ 5:30ಕ್ಕೆ ರಾಹುಲ್ ಖರ್ಗೆ ಜಂಟಿ ಸುದ್ದಿಗೋಷ್ಠಿ. ಸೊ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಈಗ ಕಸರತ್ತು ನಡೀತಾ ಇದೆ. 229, 295 ನೀವು ಗಮನಿಸಬಹುದು, 297 ಇತ್ತು. ಈಗ ಮತ್ತೆ 2 ಕ್ಷೇತ್ರಗಳ ಲೀಡ್ ಏನಿದೆ ಅದು NDA ಮೈತ್ರಿಕೂಟಕ್ಕೆ ಕಡಿಮೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಇಂಡಿಯಾ ಮೈತ್ರಿಕೂಟಕ್ಕೆ 230ಕ್ಕೆ ಅದು ಏರಿಕೆ ಆಗ್ತಿರುವಂಥದ್ದು. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಈಗ ಕೊನೆಯ ಹಂತದ ಒಂದಷ್ಟು ಕಡೆ ಕೌಂಟಿಂಗ್ ನಡೀತಾ ಇದೆ, ಕೊನೆಯ ರೌಂಡ್ಗಳು. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ 295 NDA. ಆದರೆ ನವದೆಹಲಿಯ ಬಿಜೆಪಿ ಕಚೇರಿಯ ಮುಂದೆ ಈಗ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ. ಬಟ್ ಸ್ಟಿಲ್ ಈ ಸರ್ಕಾರ ರಚನೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದ್ದೇ ಇದೆ. ಸೊ ನೋಡ್ತಾ ಇದ್ದಾರೆ ಪ್ರಧಾನಿ ಮೋದಿ 3.0ಗೆ ಈಗ ಕೌಂಟ್ ಡೌನ್ ಅಂತ ಎಲ್ಲರೂ ಕೂಡ ಬಹುತೇಕ ನೆನ್ನೆನೆ ಒಂದಷ್ಟು ಸ್ಟೇಟಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಕೂಡ ಆಗ್ತಾ ಇತ್ತು. 3.0 ಶುರುವಾಯಿತು ಅಂತ. ಆದರೆ ಈಗಿನ ನಂಬರ್ಗಳು 230, ಇದು ಯಾರು ಕೂಡ ನಿರೀಕ್ಷೆ ಮಾಡದಂಥ ನಂಬರ್. NDA ಮೈತ್ರಿಕೂಟ ಇಷ್ಟು ನಂಬರನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಸೊ ಈಗ ನಾವು ದೆಹಲಿ ಬಿಜೆಪಿ ಕಚೇರಿಯ ಮುಂಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿಜೆಪಿಯ ಕಾರ್ಯಕರ್ತರು, ಅಲ್ಲೆಲ್ಲ ಬೆಂಬಲಿಗರು ಕೂಡ ಈಗ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಇನ್ನು ನಂಬರ್ ಟ್ಯಾಲಿ ಬಗ್ಗೆ ನಿಮಗೆ ಹೇಳಲೇಬೇಕು. 295 ಇನ್ನೂ ಕೂಡ ಬಿಜೆಪಿ 272ರ ಆ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನ ಕ್ರಾಸ್ ಮಾಡಿಲ್ಲ. ಬಿಜೆಪಿ ಸಿಂಗಲ್ ಪಾರ್ಟಿ ಆಗಿ ಎಲ್ಲರೂ ಕೂಡ ಮಿತ್ರ ಪಕ್ಷಗಳೆಲ್ಲ ಸೇರಿ 295, ಅದು ಕೂಡ ಈಗ ಎಡ್ಜ್ನಲ್ಲಿ ಇದೆ. ಕೇವಲ 23 ಸೀಟ್ಗಳು. ಮತ್ತೊಮ್ಮೆ ನಿಮಗೆ ನೆನಪಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ 295, ಅದು NDA ಬಂದು ಈಗ ನಿಂತಿದೆ ನಂಬರ್ಗೆ ಅನ್ನುವಂಥ ಆಶೀರ್ವಾದವನ್ನು ಕ್ಷೇತ್ರದ ಜನ ಮಾಡಿದ್ದಾರೆ. ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ಇಂಥ ದೊಡ್ಡ ಬಹುಮತದಿಂದ ಮತ್ತೊಮ್ಮೆ ಆಯ್ಕೆ ಮಾಡಿರೋದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ನಮ್ಮ ಶಾಸಕರ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರ ನೇತೃತ್ವ ದೇಶಕ್ಕೆ ಹೊಸ ಶಕ್ತಿ ಕೊಟ್ಟಿದೆ. ಅವ್ರ ನೇತೃತ್ವದಲ್ಲಿ ಕಳೆದ 5 ವರ್ಷ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ. ಈ ಸಂದರ್ಭದಲ್ಲಿ ಪಾರ್ಟಿಯ ನಾಯಕರಾದಂಥ ಅಮಿತ್ ಶಾ ಅವರು, ನಡ್ಡಾಜಿಯವರು, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ನಮ್ಮ ನಾಯಕರು, ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರಾದಂಥ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು, ಈ ಕ್ಷೇತ್ರದಲ್ಲಿ ಸದಾ ನಮಗೆ ಆಶೀರ್ವಾದ ಕೊಟ್ಟು ಬೆಂಬಲವಾಗಿ ನಿಂತಿರುವಂಥ ಅಶೋಕ್ ಅವರು, ಕಳೆದ 45 ದಿವಸಗಳ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಸುಡು ಬಿಸಿಲಿನಲ್ಲೂ ಕೂಡ ಮನೆ ಮನೆಗೆ ತೆರಳಿ ಪ್ರತಿನಿತ್ಯ ಪ್ರಚಾರ ಕೈಗೊಂಡಂಥ ಹಿರಿಯ ಶಾಸಕರಾದಂಥ, ಕಳೆದ 5 ವರ್ಷ ನನಗೆ ಆಶೀರ್ವಾದ ಮಾಡಿರುವಂಥ ಸತೀಶ್ ರೆಡ್ಡಿ ಅವರು, ರವಿ ಸುಬ್ರಹ್ಮಣ್ಯ ಅವರು, ಉದಯ್ ಗರುಡಾಚಾರ್ ಅವರು,
ಜಯನಗರದ ಶಾಸಕರಾದಂತಹ ನಮ್ಮ ರಾಮಮೂರ್ತಿಯವರು. ತೇಜಸ್ವಿ ಸೂರ್ಯ ಮಾತನಾಡೋದು ಗಮನಿಸ್ತಾ ಇದ್ರಿ.